ಶ್ರೀ ಶ್ರೀಧರ ಭಗವಾನರು ಪ್ರವಚನ ಮಾಡುವಾಗ ಒಮ್ಮೆ ಮಹಿಳೆಯೊಬ್ಬಳು ಒಂದು ಪ್ರಶ್ನೆ ಕೇಳಿದಳು. ಗುರುಗಳೇ, ನೀವು ಪ್ರವಚನ ಮಾಡುವಾಗ ಹೆಣ್ಣು ಗಂಡು ಎಂಬುದರಲ್ಲಿ ಯಾವುದೇ ಭೇದವಿಲ್ಲ, ಇಬ್ಬರೂ ಒಂದೇ. ಇಬ್ಬರ ಆತ್ಮದಲ್ಲೂ ಭಗವಂತ ಇರುತ್ತಾನೆ, ರೂಪವಷ್ಟೇ ಬೇರೆ ಎಂದು ಹೇಳುತ್ತೀರಿ. ಆದರೆ ಹೆಣ್ಣು ಮಕ್ಕಳು ನಿಮ್ಮ ದರ್ಶನಕ್ಕೆ ಬಂದರೆ ಹೆಚ್ಚು ಮಾತನಾಡುವುದಿಲ್ಲ, ಗಂಡಸರ ಬಳಿ ಮಾತ್ರ ಮಾತನಾಡುತ್ತೀರಿ. ನಾವೇ ನಮ್ಮ ರೂಪ, ಸ್ತ್ರೀ ದೇಹದ ಅಭಿಮಾನ ಬಿಟ್ಟು ಬಂದಿರುತ್ತೇವೆ, ಆದರೆ ನೀವು ನಮ್ಮನ್ನು ದೂರ ಇಡುತ್ತೀರಿ. ಇದು ಸರಿಯೇ? ನಿಮ್ಮಲ್ಲಿಯೇ ಈ ತಾರತಮ್ಯ ಬಂದರೆ ಉಪನ್ಯಾಸ ಮಾಡಿದ್ದು ವ್ಯರ್ಥವಾಗುವುದಿಲ್ಲವೇ ಎಂದು ಕೇಳಿದಳು. ಆಗ ಶ್ರೀಧರ ಭಗವಾನರು ಹೀಗೆ ಉತ್ತರಿಸುತ್ತಾರೆ. ನಾನು ಎಲ್ಲರನ್ನೂ ಸಮಭಾವದಲ್ಲಿ ಕಾಣುತ್ತಿದ್ದೆ. ನನಗೆ ಎಲ್ಲರಲ್ಲೂ ತಾಯಿಯೇ ಕಾಣುತ್ತಿದ್ದಳು. ಆದರೆ ನನ್ನ ದರ್ಶನಕ್ಕೆ ಬರುವ ಎಲ್ಲರೂ ಈ ರೀತಿಯೇ ಇರುವುದಿಲ್ಲ. ನಾನು ಶಿಷ್ಯರೆಂದೋ ಮಾತೆಯೆಂದೋ ಅಥವಾ ಅವರ ಉದ್ಧಾರದ ದೃಷ್ಟಿಯಿಂದಲೋ ಮಾತಾಡಿದರೆ ಅವರ ಮನದಲ್ಲಿ ಬೇರೆ ಭಾವನೆ ಬಂದರೂ ಬರಬಹುದು. ಇದರಿಂದ ತೊಂದರೆಯೇ ಜಾಸ್ತಿ. ನಾನು ಲೋಕದ ನಿಂದನೆಗೆ ಜಡ್ಡಾಗಿ ಹೋಗಿದ್ದೇನೆ. ಆದರೆ ಬಂದ ಹೆಣ್ಣು ಮಕ್ಕಳು ಹಾಗಲ್ಲ. ಅವರಿಗೆ ಸಂಸಾರ, ಮನೆ, ಮಕ್ಕಳು ಇರುತ್ತಾರೆ. ನನ್ನ ಬಳಿ ನಿಕಟವಾಗಿ ಮಾತಾಡುವುದರಿಂದ ಅವರ ಬದುಕಿನಲ್ಲಿ ಏರುಪೇರಾಗಬಹುದು. ಹಾಗಾಗಿ ಅಂತರವಿಡುತ್ತೇನೆ ಎಂದರು. ಅದನ್ನು ಕೇಳಿದ ಆ ತಾಯಿಯು ಅರ್ಥ ಮಾಡಿಕೊಂಡಳು. ಭಗವಂತನ ದರ್ಶನದ ದಾರಿಯಲ್ಲಿ ಇರುವವರಿಗೆ ಹೊಗಳಿಕೆ, ತೆಗಳಿಕೆ ಯಾವುದೂ ದೊಡ್ಡದಲ್ಲ. ಅದು ಅವರ ಮನವನ್ನು ವಿಚಲಿತಗೊಳಿಸುವುದಿಲ್ಲ. ಆದರೆ ಸಾಮಾನ್ಯರ ಬದುಕು ಪಲ್ಲಟವಾಗುತ್ತದೆ. ಸುಮ್ಮನೆ ನಾವು ನಿಂದನೆಗೆ ಅವಕಾಶ ಕೊಟ್ಟು ಸಮಸ್ಯೆ ತಂದುಕೊಳ್ಳುವುದಕ್ಕಿಂತ ಹಾಗೆಯೇ ಇರುವುದು ಲೇಸಲ್ಲವೇ ಎಂದರು. ಇದನ್ನು ಕೇಳಿದ ಮೇಲೆ ಆ ಮಾತೆಯ ಮನಸ್ಸಿಗೆ ಸಮಾಧಾನವಾಯಿತು. ಮಹಾತ್ಮರಾದವರು ಅಂತರಂಗದಲ್ಲಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕಂಡರೂ ಯಾವುದೇ ಕಲ್ಮಶಗಳಿಗೆ, ನಿಂದೆ, ಸ್ತುತಿಗಳಿಗೆ ಅಂಟದಂತೆ ಇರುತ್ತಾರೆ. ಈ ಕಥೆಯ ನೀತಿ ಏನೆಂದರೆ, ನಾವು ಹೇಗೇ ಇದ್ದರೂ ಸಮಾಜ ಯೋಚಿಸುವುದು ತನಗೆ ಬೇಕಾದ ಹಾಗೆಯೇ. ಹಾಗಾಗಿ ಯಾವಾಗಲೂ ಎಚ್ಚರದಲ್ಲಿ ಬದುಕಬೇಕಾಗುತ್ತದೆ. ಭಗವಂತನಿಗೆ ನಿಂದನೆ, ಕಷ್ಟಗಳು ತಪ್ಪಿದ್ದಲ್ಲ ಎಂದ ಮೇಲೆ ಜನಸಾಮಾನ್ಯರ ಪಾಡೇನು? ನಾವು ಪ್ರಾಮಾಣಿಕರಾಗಿದ್ದೇವೆಂದು ಹೆಮ್ಮೆ ಪಡುವುದಷ್ಟೇ ಅಲ್ಲ, ನಮ್ಮ ಸುತ್ತಲೂ ಏನಾಗುತ್ತಿದೆ ಎಂಬುದರ ಅರಿವು ಕೂಡ ನಮಗೆ ಇರಬೇಕು.